ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಸೂಸೈಡ್ ಕೇಸ್ ಸಂಬಂಧಪಟ್ಟಂತೆ ಸಿಜೆ ರಾಯ್ ಪ್ರಕರಣದಲ್ಲಿ ದೂರು ನೀಡಿದಿರುವ ನೋಟಿಸ್ ನೀಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಜೆ ರಾಯ್ ಪ್ರಕರಣದಲ್ಲಿ ದೂರು ನೀಡಿದವರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಫೆಬ್ರವರಿ 23ರಂದು ಹಾಜರಾಗಲಿರುವ ವಿಜಯ್ ಡೆನಿಸ್ಗೆ ಸೂಚನೆ ನೀಡಿದ್ದಾರೆ. ಫೆಬ್ರವರಿ 23ರಂದು ಹಾಜರಾಗಲು ವಿಜಯ್ ಡೆನ್ನಿಸ್ಗೆ ಸೂಚನೆ ನೀಡಿದ್ದಾರೆ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ ವಿಜಯ್ ಡೆನ್ನಿಸ್ಗೆ ಇದೀಗ ಫೆಬ್ರವರಿ 23ರಂದು ಹಾಜರಾಗಲು ವಿಜಯ್ಗೆ ನೋಟಿಸ್ ನೀಡಿದ್ದಾರೆ. ಸಮಗ್ರವಾಗಿ ತನಿಖೆ ನಡೆಸಬೇಕು ಎಂದು ವಿಜಯ್ ಆಗ್ರಹಿಸಿದ್ರು. ಆ ಮೇರೆಗೆ ಸಂಬಂಧಿಸಿದಂತೆ ಸಾಕ್ಷಿ ಇದ್ದರೆ ತರುವಂತೆ ಸೂಚನೆ ಕೂಡ ನೀಡಿದ್ದಾರೆ. ಸಾಕ್ಷ್ಯಾಧಾರದ ಜೊತೆಯಲ್ಲಿ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಏನಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಸಿಜೆ ರಾಯ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಸೂಸೈಡ್ ಅಲ್ಲ, ಅದ್ರ ಹಿಂದೆ ಒಂದು ಯಾರ್ದೋ ಕೈವಾಡ ಇದೆ ಅಂತ ಹೇಳಿ ವಿಜಯ್ ಡೆನ್ನಿಸ್ಗೆ ಒಂದು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ರು. ಇದೀಗ ಮಾನವ ಹಕ್ಕುಗಳ ಆಯೋಗ ವಿಜಯ್ ಡೆನ್ನಿಸ್ಗೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ಏನಂದ್ರೆ ಫೆಬ್ರವರಿ 23ರಂದು ಹಾಜರಾಗಲು ಒಂದು ಸೂಚನೆಯನ್ನು ನೀಡಿದ್ದಾರೆ. ಯಾಕೆ ಇವರಿಗೆ ಒಂದು ದೂರು ನೀಡಿದ್ದಾರೆ ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಸಿಜೆ ರಾಯ್ ಅವರು ಸೂಸೈಡ್ ಮಾಡ್ಕೊಂಡಿಲ್ಲ, ಇವರ ಒಂದು ಹಿಂದೆ ಒಂದು ಕೈವಾಡ ಇದೆ, ಈ ಸೂಸೈಡ್ ಹಿಂದೆ ಒಂದು ಕೈವಾಡ ಇದೆ, ಇದಕ್ಕೆ ಸೂಕ್ತವಾದ ತನಿಖೆಯನ್ನ ಮಾಡಂತ ಹೇಳಿ ಒಂದು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ರು. ಇದೀಗ ವಿಜಯ್ಗೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವ್ದಾದ್ರು ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳು ಇದ್ರೆ ಫೆಬ್ರವರಿ 23ರಂದು ಎಲ್ಲ ಸಾಕ್ಷ್ಯಗಳನ್ನ ತಗೊಂಡು ಬಂದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ.